ನಮಸ್ತೆ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇರೋದು ಪಯಣ ಕಾರ್ ಮ್ಯೂಸಿಯಂ ಮೈಸೂರು. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಬರುತ್ತೆ. ಶ್ರೀರಂಗಪಟ್ಟಣ ಕ್ರಾಸ್ ಆದ ತಕ್ಷಣ ಸೈಡಿ ತೊಗೊಂಡ್ರೆ ಮೈಸೂರು ಕಾರ್ ಮ್ಯೂಸಿಯಂ ಸ್ಟಾರ್ಟ್ ಆಗುತ್ತೆ. ಇನ್ನು ಎಂಟ್ರಿ ಆಗೋಕ್ಕೆ ಒಬ್ಬರಿಗೆ 50 ರೂಪಾಯಿ ಎಂಟ್ರಿ ಫೀಸು. ಇಲ್ಲಿಂದ ಓಪನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹಳೆ ಕಾಲದೆಲ್ಲ ಕಾರ್ಗಳನ್ನು, ಎತ್ತಿನ ಗಾಡಿಗಳನ್ನು, ಆಮೇಲೆ ಲಾರಿ, ಸ್ಕೂಟ್ರು, ಬೈಕು ಎಲ್ಲ ಥರ ಮೊದಲಿನ ಕಾಲದಲ್ಲಿ ಯೂಸ್ ಮಾಡಿದಂಥ ಎಲ್ಲ ಪ್ರತಿಯೊಂದು ಕಾರ್ನ ಮಾಡೆಲ್ಸ್ ಎಲ್ಲ ಒಂದು ಕಡೆಯಿಂದ ಇಟ್ಕೊಂಡು ಹೋಗಿದ್ದಾರೆ. ಬನ್ನಿ ನೋಡೋಣ ಯಾವ್ಯಾವ ಥರ ಇದಾವಂತೆ ನಿಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ 2 ಅಂತಸ್ತಿನ ಕಟ್ಟಡ. ಇದು ಮೇಲಿನ ಫ್ಲೋರು, ಇದ್ರ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಂದಿದೆ. ಆ ಗ್ರೌಂಡ್ ಫ್ಲೋರ್ ಹೋಗೋ ಜಾಗ ಸ್ವಲ್ಪ ಮುಂದಿದೆ, ಕಾಣಿಸ್ತು ಮುಂದೆ. ಈ ಕಾರ್ನಾಗ ನಮ್ಮ ಗಾಂಧಿ ತಾತ ಮಹಾತ್ಮ ಗಾಂಧೀಜಿಯವರು ಓಡಾಡಿದ್ರಂತ, ಹಂಗಾಗಿ ಈ ಕಾರ್ನ ಇಲ್ಲಿ ತಂದು ಇಟ್ಟಿದ್ದಾರೆ ನೋಡೋಕ್ಕೆ. ಈ ಮಾಡೆಲ್ ಬೈಕ್ಗಳನ್ನು ನಮ್ಮ ತಂದೆ ಕಾಲದವರು ಯೂಸ್ ಮಾಡಿರ್ತಾರೆ, ನಮ್ಮ ತಾತನ ಕಾಲದವ್ರೂ ಯೂಸ್ ಮಾಡಿರ್ತಾರೆ. ಇವು ಮತ್ತು ನಾವು ಒಂದು ಟೈಮಲ್ಲಿ ಯೂಸ್ ಮಾಡೀವಿ, ಬಟ್ ಆ ಟೈಮಿಗೆ ಆಲ್ರೆಡಿ ಇವು ಎಂಡಿಂಗ್ ಸ್ಟೇಜಲ್ಲಿದ್ದವು. ಬಟ್ ಒಳ್ಳೆ ಮಜಾ ಕೊಡೋ ಬೈಕ್ಗಳು. ಸ್ಕೂಟ್ರು, M80, TVS, ಇನ್ನು ಆ ಥರ ರೇಂಜಲ್ಲಿದ್ದು ಎಲ್ಲ ಬೈಕ್ಸ್ಗಳನ್ನು ಓಡಿಸೋದು ಒಳ್ಳೆ ಮಜಾ ಬರೋದು. ಈಗ BS6 ಅದು ಇವು ಏನು ಟೆಕ್ನಾಲಜಿಗೆ ಯೂಸ್ ಮಾಡಿ ಬಂದರೂ ಇದ್ರ ಮುಂದೆ ವೇಸ್ಟ್. ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಈ ವಸ್ತು ಕಾರ್ ಮ್ಯೂಸಿಯಂಗೆ. ಇದು ಕೂಡ ಅಲ್ಟಿಮೇಟ್ ಕಾರ್, ಡೆಟ್ಸನ್ ಕಂಪ್ನಿದು. ಈ ಕಾರ್ ಮ್ಯೂಸಿಯಮ್ಮು ರೀಸೆಂಟಾಗಿ ಓಪನ್ ಆಗಿದೆ. ಮೈಸೂರಲ್ಲಿ ಬರೀ ಪ್ಯಾಲೇಸ್ಸು, ಝೂ, ಚಾಮುಂಡಿ ಬೆಟ್ಟ ಅಂತ KRS ನೋಡೋರಿಗೆ ಇದೊಂದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಅಂದರೆ ಧರ್ಮಸ್ಥಳದಲ್ಲಿರುವಂಥ ಐಟಮ್ಸೇ ಇಲ್ಲಿರೋದು. ಧರ್ಮಸ್ಥಳಕ್ಕೆ ಹೋಗದೇ ಇರೋರು ಇಲ್ಲಿ ಬಂದು ನೋಡಬಹುದು.
ಈ ಕಾರ್ ಮ್ಯೂಸಿಯಂ ಇಷ್ಟಕ್ಕೆ ಕೊನೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಚಿಕ್ಕದಾಗಿ ವಸ್ತು ಸಂಗ್ರಹ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಧರ್ಮಸ್ಥಳದಲ್ಲಿ ಮಂಜೂಷಾ ಮ್ಯೂಸಿಯಮಲ್ಲಿ ಏನೇನು ಐಟಮ್ಸ್ ಇದ್ದಾವೆ ಆ ಐಟಮ್ಸ್ನು ಇಲ್ಲಿ ತಂದು ಸ್ಟೋರ್ ಮಾಡಿದ್ದಾರೆ. ಇದನ್ನು ಕೂಡ ನಾವಿಲ್ಲಿ ನೋಡಬಹುದು.